ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನಲ್ಲಿ ಇರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಕೆಲವು ಗ್ರಾಮರ್ಗಳನ್ನು ನೋಡ್ತಾ ಹೋಗುವ. ಹಾಗೆಯೇ ಯಾವುದನ್ನು ಮೊದಲು ಓದಬೇಕು, ಯಾವ ರೀತಿ ಓದ್ಕೊಳ್ಬೇಕು ಎನ್ನುವಂಥದ್ದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ನೀವು ನೋಡಬೇಕಾಗಿರುವಂಥದ್ದು ಪ್ರಶ್ನೆ ಪತ್ರಿಕೆ. ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೆ, ನನ್ನಲ್ಲಿ ಪ್ರಶ್ನೆ ಪತ್ರಿಕೆ ಇಲ್ಲ, ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ರೀತಿಯನ್ನು ನಿಮಗೆ ನಾನು ತಿಳಿಸಿದ್ದೆ. ಮೊದಲ ಸೆಕ್ಷನ್ ಎಯಲ್ಲಿ ಅವರು ಎನೋಟೇಟ್ ಕೊಡುವಂಥದ್ದು, ಟಿಪ್ಪಣಿ ಬರೀಲಿಕ್ಕೆ ಅಥವಾ ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಕೊಡುವಂಥದ್ದು. ಯಾವುದಾದ್ರೂ 4 ಸಂದರ್ಭ ಸ್ವಾರಸ್ಯವನ್ನು ನೀವು ಬರಿಬೇಕಾಗ್ತದೆ. ಇದಕ್ಕೆ ಬರಿಬೇಕಾದ್ರೆ ನೀವು ಸಮ್ಮರಿಯನ್ನು ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ. ಪದ್ಯದ 6 ಪದ್ಯದಲ್ಲಿರುವಂತಹ ಸಮ್ಮರಿಯನ್ನು ಸರಿಯಾಗಿ ಕಲಿತುಕೊಂಡಾಗ ನಿಮಗೆ ಯಾವ ಒಂದು ಸಾಲುಗಳನ್ನು ಕೊಟ್ಟಾಗ ನಿಮಗೆ ಅದರಲ್ಲಿ ಅದು ಯಾವ ಪದ್ಯದಿಂದ ಬಂದಿದೆ ಅಂತ ಗೊತ್ತಾಗ್ತದೆ. ಆವಾಗ ಈ ಸಾಲನ್ನು ಈ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ, ಅದನ್ನು ಬರೆದವರು ಯಾರು, ಕವಿಯ ಹೆಸರನ್ನು ಕೂಡ ಬರೀಬೇಕಾಗ್ತದೆ ನೀವು ಎನೋಟೇಟ್ ಬರೀಬೇಕಾದ್ರೆ. ಈಗ ನೀವು ಇದರಲ್ಲಿರುವಂತಹ 6 ಪದ್ಯವನ್ನು ಕೂಡ ಕಲಿತ್ಕೊಳ್ಳಿ. ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್, ಒಂದು ರೀತಿಯ ಸ್ವರ್ಣಲೇಪಿತ ಸ್ಮಾರಕಗಳು ಶಾಶ್ವತ ಅಲ್ಲ, ಆದರೆ ನಾವು ಬರೆದಿರುವಂತಹ ಕವಿತೆ ಇರ್ಬೋದು, ಅದು ಸಾಹಿತ್ಯ ಇರ್ಬೋದು, ಅದೆಲ್ಲ ಯಾರು ಕೂಡ ಅದನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಕವಿ ವಿಲಿಯಂ ಶೇಕ್ಸ್ಪಿಯರ್ ಅವರು ತಿಳಿಸುವಂತಹ ಕವಿತೆ ಅದು. ಲೆಟ್ ಮೀ ನಾಟ್ ಟು ದ ಮಾರ್ಬಲ್ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್, ನಿಜವಾದ ಪ್ರೀತಿಯ ನಡುವೆ ಮದುವೆಗಳಾಗಬೇಕು. ನಿಜವಾದ ಪ್ರೀತಿಯ ನಡುವೆ ಯಾರು ಕೂಡ ಹೋಗಬಾರ್ದು. ಒಂದು ವೇಳೆ ನಿಜವಾದ ಪ್ರೀತಿ ಇಲ್ಲ ಅಂತಾದರೆ ಅವರು ದೂರ ಆಗ್ತಾರೆ. ನಿಜವಾದ ಪ್ರೀತಿ ದೂರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಅವರು ದೂರ ಆದರೆ ಅದು ನಿಜವಾದ ಪ್ರೀತಿ ಅಲ್ಲ ಅಂತ ಇಲ್ಲಿ ಕವಿ ವಿವರಿಸುವಂಥದ್ದನ್ನು ನಾವು ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಎನ್ನುವಂಥ ಕವಿತೆಯಲ್ಲಿ ಕಾಣ್ಬೋದು. ಅದನ್ನು ಕೂಡ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿದ್ದಾರೆ. ಈ ವಿಚಾರವಾಗಿ ಲವ್, ಮ್ಯಾರೇಜ್, ಟ್ರೂ ಮೈಂಡ್ಸ್ ಆ ರೀತಿಯ ವಿಷಯಗಳೆಲ್ಲ ಆ ಸಾಲುಗಳಲ್ಲಿ ನಿಮಗೆ ಕಂಡ್ರೆ ಅದು ಈ ಒಂದು ಪದ್ಯದಿಂದ ಅಂತ ಗೊತ್ತಾಗ್ತದೆ. ಹಾಗೆಯೇ ಕೆಲವೊಂದು ಮಾನ್ಯುಮೆಂಟ್ಸ್ ಇರ್ಬೋದು, ಅಲ್ಲಿ ಕೆಲವು ರಾಜರ ಕತ್ತಿಯಿಂದ ಸ್ಮಾರಕಗಳನ್ನು ತೆಗಿಬಹುದು, ಆದರೆ ಕವಿತೆ ಪೋಯಟ್ರಿ ಎನ್ನುವಂಥದ್ದು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಎನ್ನುವಂಥ ವಿಚಾರ ಬಂದರೆ ಅದು ಮಾನ್ಯುಮೆಂಟ್ಸ್, ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಕವಿತೆ ಅಂತ ನಿಮಗೆ ಗೊತ್ತಾಗಬೇಕು. ಹಾಗೆ ಇದೆರಡೂ ಪದ್ಯ ಕೂಡ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂಥದ್ದು ಸೋನೆಟ್ ರೀತಿಯಲ್ಲಿ. ಸೋನೆಟ್ ಅಂದರೆ ಏನು ಅಂತ ಕ್ವಶನ್ ಕೇಳ್ತಾರೆ, ಸೋನೆಟ್ನ ಬಗ್ಗೆ ತಿಳಿಸಿ ಅಂತ. ಈ ಸೋನೆಟ್ನ ಬಗ್ಗೆ ಕೂಡ ನಾನು ವಿಡಿಯೋವನ್ನು ಮಾಡಿದ್ದೇನೆ, ಅದನ್ನು ಪ್ಲೇ ಲಿಸ್ಟಲ್ಲಿ ನೋಡ್ಕೊಳ್ಳಿ. ಹಾಗೆ ಈಗ ಒಮ್ಮೆ ನಾನು ನಿಮಗೆ ತೋರಿಸ್ತೇನೆ ಆ ಸೋನೆಟ್ನದು. ಅದು 14 ಸಾಲುಗಳುಳ್ಳಂತಹ ಪದ್ಯವನ್ನು ನಾವೇನು ಹೇಳ್ತೇವೆ ಸೋನೆಟ್ ಅಂತ ಹೇಳುವಂಥದ್ದು. ಯಾರೆಲ್ಲ ಬರ್ಕೊಳ್ಳಿಲ್ವೋ ಇದನ್ನು ಬರ್ಕೊಳ್ಳಿ. ಇದರಲ್ಲಿ ಯಾವ ರೀತಿ ನಿಮಗೆ ಕಾಣ್ತದೆ ಇದನ್ನು ನಾನು ಈಗಾಗಲೇ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೆ, ಪೋಸ್ಟಲ್ಲಿ ಕೂಡ ಹಾಕಿದ್ದೇನೆ. ಇನ್ನಷ್ಟು ವಿಚಾರ ಇದರಲ್ಲಿ ನಾನು ಸಾಧಾರಣ 1/4 ಪುಟದಷ್ಟು ಬರೆದಿದ್ದೇನೆ. ನಾವು ಉತ್ತರ ಪತ್ರಿಕೆಯಲ್ಲಿ ಬರೆಯುವಾಗ ಸ್ವಲ್ಪ ದೂರದಲ್ಲಿ ಬರೆದರೂ ಕೂಡ ನಮಗೆ 1.5 ಪುಟದಷ್ಟು ಕೂಡ ಬರೀಲಿಕ್ಕೆ ಆಗ್ತದೆ. ಇದನ್ನು ಸೋನೆಟ್ ಎನ್ನುವಂಥದ್ದು 14 ಸಾಲುಗಳುಳ್ಳಂತಹ ಪದ್ಯ. ಅದರದೇ ಆದ ರೀತಿ ನೀತಿಗಳಿದೆ. 8 ಸಾಲುಗಳು, ನಂತರ 6 ಸಾಲುಗಳನ್ನು ಹೊಂದಿರುವಂತಹ ಪದ್ಯ, ಒಟ್ಟು 14 ಸಾಲುಗಳು ಹೊಂದಿರುವಂತಹ ಪದ್ಯ ಅಂತ ಎಲ್ಲ ಅದರಲ್ಲಿ ವಿವರಣೆಯನ್ನು ಕೊಟ್ಟಿರುವಂಥದ್ದು. ಈ ಸೋನೆಟ್ನ ಬಗ್ಗೆ ಕೂಡ ವಿಡಿಯೋ ಇದೆ, ಅದನ್ನು ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಇದರ ಬಗ್ಗೆ ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ, ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಸೋನೆಟ್ನ ಬಗ್ಗೆ ತಿಳಿಸಲಿಕ್ಕೆ ಹೇಳ್ತಾರೆ. ಪ್ರಶ್ನೆ ಬಂದಿರ್ತದೆ, ಪ್ರಶ್ನೆ ಸೆಕ್ಷನ್ ಬಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ. ಪೋಯಟ್ರಿ ಅಥವಾ ಡ್ರಾಮಾದ ಭಾಗದಿಂದ ನೀವು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ. ಅದರಲ್ಲಿ ಸೋನೆಟ್ನ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ. ಆವಾಗ ನಾವು ಈ ಒಂದು ವಿಚಾರವನ್ನು ವಿವರಿಸ್ತಾ ಹೋಗಬೇಕಾಗ್ತದೆ. ಸೋನೆಟ್ ಅಂತ ನೀವು ಬೇರೆ ಕಡೆಗಳಲ್ಲಿ ಹಾಕಿದರೂ ಕೂಡ ಬೇರೆ ಇನ್ನಷ್ಟು ಮಾಹಿತಿಗಳು ಕೂಡ ಇದರಲ್ಲಿ ಅದಕ್ಕೆ ನಿಮಗೆ ಲಭ್ಯ ಆಗ್ತದೆ, ಅದನ್ನು ಕೂಡ ನೋಡಿಕೊಳ್ಳಿ. ಸೋನೆಟ್ ಅಂದರೆ ಏನು, ಹಾಗೆ ಅದರಲ್ಲಿ ಯಾವ ವಿಚಾರಗಳು ಬರೀಬೇಕೆನ್ನುವಂಥದ್ದು ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಬೋದು, ಅಥವಾ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಸೋನೆಟ್ನ ಬಗ್ಗೆ ಇರ್ತದೆ, ಅದನ್ನು ಕೂಡ ಬರ್ಕೊಳ್ಬೋದು. ನಿಮಗೆ ಈ ಸೋನೆಟ್ನ ಮಾಹಿತಿ ಅಂದರೆ, ಈ ಸೋನೆಟ್ ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಸಾಲುಗಳು ನೋಡಿ. 14 ಸಾಲುಗಳನ್ನು ಹೊಂದಿರುವಂತಹ ಪದ್ಯದ ಬಗ್ಗೆ ಅವರು ಹೇಳುವಂಥದ್ದು. ಅವರು ಕೂಡ ಸೋನೆಟ್ನ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ನೋಡಿ, ಪುಟ ಸಂಖ್ಯೆ 2ರಲ್ಲಿದೆ ನೋಡಿ. ಇದರಲ್ಲಿ ಸಂಪೂರ್ಣವಾಗಿ ಸೋನೆಟ್ ಅಂದರೆ ಏನು, ಅದರೊಳಗೆ ಯಾವೆಲ್ಲ ವಿಚಾರಗಳು ಬರ್ತದೆ,
ಏನೆಲ್ಲ ಅದು ಒಳಗೊಂಡಿದೆ, ಯಾಕೆ ಅದನ್ನು ಆ ರೀತಿ ಮಾಡ್ತಾರೆ. 14 ಸಾಲುಗಳಿರುವಂಥ ಈ ಪದ್ಯವನ್ನು ಕೊನೆಯದಾಗಿ 2 ಜೊತೆ ಸಾಲುಗಳು ಕೂಡ ಇದರಲ್ಲಿ ಬರ್ತದೆ. 2 ಜೊತೆ ಸಾಲುಗಳು ಕೊನೆಯದಾಗಿ ಬರುವಂಥದ್ದು. ಈ ರೀತಿಯಾದ ಸೋನೆಟ್, ಈ ರೀತಿಯ ಸೋನೆಟ್ ಕೂಡ ಇರ್ತದೆ. ಹಾಗೆ ಇದು ಮತ್ತೊಂದು ಸೋನೆಟ್, ಅದೇ ಸೋನೆಟ್ 14 ಸಾಲು, ಒಟ್ಟಾಗಿ 14 ಸಾಲು. ಇದರಲ್ಲಿ ಏನಿದೆ ಅಂದರೆ ಕೊನೆಯದಾದ 2 ಸಾಲುಗಳು ಪ್ರತ್ಯೇಕವಾಗಿ ಜೊತೆಯಾಗಿದೆ, ಮತ್ತು ಉಳಿದ ಸಾಲುಗಳು ಪ್ರತ್ಯೇಕವಾಗಿರುವಂಥದ್ದು. ಆ ರೀತಿಯ ಸೋನೆಟ್ಗಳು. ಸೋನೆಟ್ನ ಬಗ್ಗೆ ನೋಡಿ, ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲಿದೆ ನೋಡಿ, ಸೋನೆಟ್ ಅಂದರೆ ಏನು ಎನ್ನುವಂಥದ್ದೆಲ್ಲ ಕಾಣ್ಬೋದು. ಇನ್ನು ನಾವು ಬರುವಂಥದ್ದು, ನಾನು ಹೇಳುವಂಥದ್ದು ಪದ್ಯದ ಸಂಪೂರ್ಣ ಪದ್ಯ. ಎಲ್ಲ ಪದ್ಯದ ಸಮ್ಮರಿಯನ್ನು ಸರಿಯಾಗಿ ಕಲಿತುಕೊಳ್ಳಿ. ಇವತ್ತು ನೀವು ಯಾವುದನ್ನು ಓದಬೇಕು, ಇವತ್ತಿನಿಂದ ನೀವು ಪೋಯಟ್ರಿಯ ಸಮ್ಮರಿಯನ್ನು ಕಲಿತುಕೊಳ್ಳಿ. ಪೋಯಟ್ರಿಯ ಸಮ್ಮರಿಯನ್ನು ಕಲಿತರೆ ನಿಮಗೆ ಎಷ್ಟು ಲಾಭ ಅಂತ ಹೇಳಿದರೆ, ಒಂದು ಅನೋಟೇಟನ್ನು ಬರೀಲಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗ್ತದೆ, ಸೆಕ್ಷನ್ ಎ ಯಲ್ಲಿರುವಂತಹ ವಿಚಾರ. ಇನ್ನು ಸೆಕ್ಷನ್ ಬಿ ಯಲ್ಲಿ ಕೇಳುವಂತಹ ಪ್ರಶ್ನೆಗೂ ಕೂಡ ನಮಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ 2 ಸೆಕ್ಷನ್ಗೂ ಕೂಡ ಸಹಾಯಕವಾಗುವಂಥದ್ದು ಈ ಪೋಯಟ್ರಿ ಭಾಗದ ಸಮ್ಮರಿ. ಅದರಿಂದ ಇವತ್ತಿನಿಂದಲೇ ನೀವು ಪೋಯಟ್ರಿ ಭಾಗದ ಸಮ್ಮರಿಯನ್ನು ಕಲಿತುಕೊಳ್ಳಿ. ಒಂದು ದಿವಸದಲ್ಲಿ 2 ಪದ್ಯ ಆದರೂ ಕೂಡ ಕಲೀಲಿಕ್ಕೆ ಪ್ರಯತ್ನ ಪಡಿ. ನಿಮಗೆ ಪರೀಕ್ಷೆ ಯಾವಾಗನಿಂದ ಆರಂಭ ಆಗ್ತದೆ ಎನ್ನುವುದಂಥದ್ದನ್ನು ನೋಡಿಕೊಂಡು ಆರಂಭವನ್ನು ಮಾಡಿ. ಸಾಧ್ಯ ಆದರೆ ಆದಷ್ಟು ಬೇಗ ಇದರ ಸಮ್ಮರಿಯನ್ನೆಲ್ಲ ಕಲಿತುಕೊಳ್ಳಿ ಸ್ನೇಹಿತರೆ. ಅದಾದ ನಂತರ ಸೆಲೆಕ್ಷನ್ ಫ್ರಮ್ ಗ್ರೇಸ್ ಎಲಿಜಿ, ಶೋಕಗೀತೆಯ ಬಗ್ಗೆ ಥಾಮಸ್ ಗ್ರೇ ಅವರು ಬರೆದಿದ್ದಾರೆ. ಶೋಕಗೀತೆ ಯಾಕೆ ಬರೆದಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಥಾಮಸ್ ಗ್ರೇ ಅವರು ಶೋಕಗೀತೆ ಎಲಿಜಿಯನ್ನು ಬರೆದಿದ್ದಾರೆ. ಅವರ ಒಂದು ಅಭಿಪ್ರಾಯ, ಲೇಖಕರ ಒಂದು ಅಭಿಪ್ರಾಯ ಏನು ಅಂದರೆ, ಇಲ್ಲಿ ಸಾವು ಸಂಭವಿಸುವಂಥದ್ದು ಎಲ್ಲರಿಗೂ ಒಂದೇ ರೀತಿ, ಬಡವರಿಗಿರ್ಬೋದು ಶ್ರೀಮಂತರಿಗಿರ್ಬೋದು. ಸಾವು ಎನ್ನುವಂಥದ್ದು ಬಡವರಿಗೂ ಕೂಡ ಬರ್ತದೆ, ಅದೇ ರೀತಿ ಶ್ರೀಮಂತರಿಗೂ ಕೂಡ ಬರ್ತದೆ. ಸಾವು ಎನ್ನುವಂಥದ್ದು ಯಾರನ್ನು ಹೊರತುಪಡಿಸಲಿಲ್ಲ. ಸಾವು ಎನ್ನುವಂಥದ್ದು ಶ್ರೀಮಂತರಿಗೂ ಕೂಡ ಬಡವರಿಗೂ ಒಂದೇ ಲೆಕ್ಕದ್ದು. ಸಾವು ಅಂತ ಬಂದ ತಕ್ಷಣ ಅಲ್ಲಿ ನಮಗೆ ಒಂದು ಬರುವಂಥ ವಿಚಾರ ಅಂದರೆ ಕೊರಗುವಂಥದ್ದು, ದುಃಖ ಪಡುವಂಥದ್ದು, ನೋವು ಪಡುವಂಥದ್ದು, ಅದು ಎಲ್ಲರಿಗೂ ಕೂಡ ಸಮಾನ. ಶ್ರೀಮಂತ ವ್ಯಕ್ತಿಗಾಗಿರಲಿ, ಬಡವನಾಗಿರಲಿ, ಎಲ್ಲರಿಗೂ ಕೂಡ ಸಾವು ಅಂತ ಬರುವಂಥದ್ದು ಇದೆಯಲ್ಲ, ಅದು ಯಾವುದೇ ವ್ಯತ್ಯಾಸ ಇಲ್ಲ. ಎಲ್ಲರೂ ಕೂಡ ಅದನ್ನು ತಗೊಳ್ಳೇಬೇಕಾಗಿರುವಂಥ ವಿಚಾರ, ಕೊರಗುವಂಥ ವಿಚಾರ ಎಲ್ಲರೂ ಕೂಡ ಕೊರಗಲೇಬೇಕಾಗ್ತದೆ. ಅದರಲ್ಲಿ ಗ್ರೇಟ್ ಮ್ಯಾನ್, ಕಾಮನ್ ಮ್ಯಾನ್ ಅಂತ ಏನೂ ಇಲ್ಲ, ಗ್ರೇಟ್ ಪೀಪಲ್, ಕಾಮನ್ ಪೀಪಲ್ ಅಂತ ಏನೂ ಇಲ್ಲ, ಎಲ್ಲರಿಗೂ ಕೂಡ ಸಮಾನ ಅಂತ ಇಲ್ಲಿ ವಿವರಿಸುವಂಥದ್ದು. ಇಲ್ಲಿ ದುಃಖ ಪಡುವಂಥದ್ದಿರ್ಬೋದು, ಅಥವಾ ಒಂದು ಕಾಮನ್ ಮ್ಯಾನ್, ಆಮೇಲೆ ರಿಚ್ ಮ್ಯಾನ್, ಆಮೇಲೆ ಸನ್ಸೆಟ್ ಆಗುವಂತಹ ಟೈಮಲ್ಲಿ ಅವನು ಎಲ್ಲವನ್ನು ಕೂಡ ಯೋಚನೆ ಮಾಡುವಂಥದ್ದು. ಮಾರ್ಟ್ಯಾಲಿಟಿ, ಹ್ಯೂಮನ್ ಮಾರ್ಟ್ಯಾಲಿಟಿ, ನೈತಿಕತೆಯ ಬಗ್ಗೆ ಹೇಳುವಂಥದ್ದು. ಆ ವಿಚಾರ ಎಲ್ಲ ಬಂದರೆ ಅದು ಎನೋಟೇಟ್ನಲ್ಲಿ ಸಾಲುಗಳಾಗಿ ನಿಮಗೆ ಸಿಕ್ಕಿದರೆ ಆವಾಗ ನಿಮಗೆ ಅದು ಗೊತ್ತಾಗಬೇಕು. ದಿಸ್ ಲೈನ್ ಸೆಲೆಕ್ಷನ್ ಫ್ರಮ್ ಗ್ರೇಸ್ ಎಲಿಜಿ ಅಂತ ಬರೆದು ದಿಸ್ ಪೋಯಟ್ರಿ ರಿಟನ್ ಬೈ ಥಾಮಸ್ ಗ್ರೇ ಅಂತ ನೀವು ಬರೀಬೇಕು. THOMASGRAY, ಥಾಮಸ್ ಗ್ಯಾರಿ ಎನ್ನುವಂಥ ನೀವು ಸ್ಪೆಲ್ಲಿಂಗನ್ನು ಕೂಡ ಸರಿಯಾಗಿ ಕಲಿತುಕೊಳ್ಬೇಕು ಸ್ನೇಹಿತರೆ. ಎಲ್ಲ ಅಲ್ಲ, ಈ ಒಂದು ಕವಿಯ ಹೆಸರನ್ನು ಸರಿಯಾಗಿ ಬರಿಬೇಕು. ಹಾಗೆಯೇ ಕವಿತೆಯ ಹೆಸರು ಕೂಡ, ಕವಿ ಹೆಸರು ಹಾಗೆ ಆ ಕವಿತೆ ಹೆಸರನ್ನು ಕೂಡ ನೀವು ಸರಿಯಾಗಿ ಬರೀಬೇಕಾಗ್ತದೆ. ನೋಡಿ, ಇಲ್ಲಿ ಎಲಿಜಿಯ ಸಮ್ಮರಿ ಇರುವಂಥದ್ದು. ನಾನು ಈಗಾಗಲೇ ಅದನ್ನು ನಿಮಗೆ ಪೋಸ್ಟಲ್ಲಿ ಹಾಕಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಇಲ್ಲಾಂದರೆ ನೀವು ಸುಲಭದಲ್ಲಿ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಕೂಡ ಸಿಗ್ತದೆ. ಅದಾದ ನಂತರ ಬರುವಂಥದ್ದು ಡಫೋಡಿಲ್ಸ್ ಎನ್ನುವಂತಹ ಪದ್ಯ. ಈ ಡಫೋಡಿಲ್ಸ್ ಎನ್ನುವಂಥದ್ದು ಇಲ್ಲಿ ಕವಿ ಏಕಾಂಗಿಯಾಗಿದ್ದಾನೆ, ತನ್ನ ಅಣ್ಣನನ್ನು ಕಳೆದುಕೊಂಡು ದುಃಖ ಪಡ್ತಾ ಇದ್ದಾನೆ. ಅವನು ಆ ದುಃಖದಲ್ಲಿ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸಾವಿರಾರು ಡಫೋಡಿಲ್ಸ್ ಹೂವುಗಳು ನೃತ್ಯ ಮಾಡುವಂಥದ್ದು ಅವನಿಗೆ ಕಾಣಿಸ್ತದೆ. ಅದನ್ನು ನೋಡಿ ಅವನು ಖುಷಿ ಪಡ್ತಾನೆ. ಅವನ ಮನಸ್ಸು ತುಂಬನೇ ಒಂದು ಸಂತೋಷ, ನೆಮ್ಮದಿ ಅವನ ಒಂದು ಮನಸ್ಸಿಗೆ ಸಿಗ್ತದೆ. ಅವಾಗ ಅನ್ನಿಸ್ತದೆ
ಬೆಳಿಗ್ಗೆ ಅರಳಿ ಸಂಜೆ ಬಾಡಿ ಹೋಗುವಂತಹ ಈ ಹೂವುಗಳೇ ಇಷ್ಟೊಂದು ಖುಷಿ ಖುಷಿಯಾಗಿ ಇಷ್ಟೊಂದು ಲವಲವಿಕೆಯಿಂದ ಇರಬೇಕಾದ್ರೆ, ಜೀವನ ಪೂರ್ತಿ ನನಗೆ ಇಷ್ಟೊಂದು ವರ್ಷಗಳು ಜೀವನವನ್ನು ಕೊಟ್ಟಿರುವಂಥ ನನ್ನ ಜೀವನದಲ್ಲಿ ನಾನು ಯಾಕೆ ಈ ರೀತಿ ಇರಬೇಕು, ನಾನು ಯಾಕೆ ಈ ರೀತಿ ದುಃಖ ಪಡಬೇಕು, ಆಗಿದ್ದು ಆಗಿ ಹೋಗಿದೆ. ಇನ್ನು ಅದನ್ನು ಯೋಚನೆ ಮಾಡಿಕೊಂಡು ಅದರಲ್ಲಿ ಕೊರಗ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಎನ್ನುವಂಥದ್ದು ಆಗ ಕವಿಗೆ ಅರ್ಥ ಆಗ್ತದೆ. ಅವನು ಯಾವಾಗೆಲ್ಲ ದುಃಖ ಪಡ್ತಾನೆ ಆವಾಗ ಆ ಡಫೋಡಿಲ್ಸ್ ಹೂಗಳನ್ನು ನೆನಪಿಸಿಕೊಳ್ತಾನೆ. ಅವನಿಗೆ ಆಗ ಅನಿಸ್ತದೆ ಎಷ್ಟೊಂದು ಸುಂದರ ಹೂಗಳು ಬೆಳಗ್ಗೆ ಅರಳಿ ಸಂಜೆ ಅದು ಸತ್ತು ಹೋಗ್ತದೆ ಅಲ್ವಾ, ಆದರೂ ಕೂಡ ಎಷ್ಟೊಂದು ಲವಲವಿಕೆಯಿಂದ ಇಷ್ಟೊಂದು ಖುಷಿಯಿಂದ ಗಾಳಿ ಬಂದಾಗ ಆ ಕಡೆಯಿಂದ ಈ ಕಡೆಗೆ ಅದು ನೃತ್ಯವನ್ನು ಮಾಡ್ತಾ ಇರ್ತದೆ. ಅಷ್ಟು ಖುಷಿಯಿಂದ ಇರಬೇಕಾದ್ರೆ ನಾನು ಕೂಡ ಜೀವನದಲ್ಲಿ ಬದಲಾಗಬೇಕು, ಒಂಟಿಯಾಗಿದ್ದೇನೆ ಅಂತ ಕೊರಗಬಾರ್ದು, ನನ್ನ ಒಂದು ಮನಸ್ಸಲ್ಲಿರುವಂಥ ನೋವನ್ನೆಲ್ಲ ಹೊರಹಾಕಿ ನಾನು ಕೂಡ ಖುಷಿಯಲ್ಲಿರಬೇಕು, ನಾನು ಮುಂದಿನ ಜೀವನವನ್ನು ಸರಿಯಾಗಿ ಕಳಿಬೇಕು ಎನ್ನುವಂತಹ ಒಂದು ದೃಢ ನಿರ್ಧಾರಕ್ಕೆ ಕವಿ ಬರುವಂಥದ್ದನ್ನು ಕಾಣ್ಬೋದು. ಈ 2 ಸಾಲುಗಳಲ್ಲಿ ನಿಮಗೆ ಡಫೋಡಿಲ್ಸ್ ಹೂಗಳ ಬಗ್ಗೆ, ಕವಿಯ ಒಂಟಿತನದ ಬಗ್ಗೆ, ಆಮೇಲೆ ಕವಿ ದುಃಖ ಪಡುವಂಥ ವಿಚಾರದ ಬಗ್ಗೆ, ಡಫೋಡಿಲ್ಸ್ ಹೂಗಳ ಒಂದು ಡ್ಯಾನ್ಸ್ಗಳ ಬಗ್ಗೆ, ಬ್ರೀಸಿಂಗ್ ಏರ್, ಆ ಒಂದು ಏರ್ ಬಂದಾಗ ಅದು ಯಾವ ರೀತಿ ಆ ಕಡೆಯಿಂದ ಈ ಕಡೆಗೆ ನೃತ್ಯ ಮಾಡೋದ್ರ ಬಗ್ಗೆ, ಆ ಒಂದು ನದಿಯ ನೀರಿನಲ್ಲಿ ಅದು ಶೈನಿಂಗ್ ಹೊಳೆಯುವಂತೆ ಆ ಎಲ್ಲ ವಿಚಾರಗಳು ಬಂದರೆ ಅದು ಡಫೋಡಿಲ್ಸ್ ಎನ್ನುವಂಥ ಕವಿತೆ ಅಂತ ನಿಮಗೆ ಗೊತ್ತಾಗ್ತದೆ. ಅದು ವಿಲಿಯಂ ವರ್ಡ್ಸ್ವರ್ತ್ ಬರೆದಿರುವಂತಹ ಕವಿತೆ. ಇನ್ನು ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್, ಈ ಒಂದು ಕವಿತೆ ನೋಡಿದರೆ ಇಲ್ಲಿ ಕವಿ ಲಂಡನ್ನ ಒಂದು ಬ್ರಿಡ್ಜಿನಲ್ಲಿ ಅಂದರೆ ಸೇತುವೆಯಲ್ಲಿ ಬೆಳಗ್ಗಿನ ಜಾವದಲ್ಲಿ ಬಂದು ಸಂಪೂರ್ಣ ಆ ಒಂದು ಸೌಂದರ್ಯವನ್ನು ನೋಡ್ತಾ ಇರ್ತಾನೆ. ಅವನು ಕವಿ ಹೇಳ್ತಾ ಇರುವಂಥದ್ದು ಆ ಸಮಯದಲ್ಲಿ ಎಷ್ಟು ಸುಂದರವಾಗಿದೆ ಈ ಒಂದು ಪಟ್ಟಣ, ಈ ಒಂದು ಪ್ರಕೃತಿ ಎಷ್ಟು ಕಾಮಾಗಿ ಕೂಲಾಗಿ ಕಾಣ್ತಾ ಇದೆ. ಎಲ್ಲ ಕೂಡ ಆ ಸೇತುವೆಯ ಮೇಲೆ ನಿಂತು ನೋಡಿದಾಗ ಇಡೀ ಒಂದು ಆ ಸಿಟಿಯೇ ಕಾಣ್ತಾ ಇದೆ. ಅಲ್ಲಿ ಒಂದು ಥಿಯೇಟರ್ ಇರ್ಬೋದು, ಅಲ್ಲಿ ಒಂದು ದೇವಸ್ಥಾನ, ಅಲ್ಲಿ ಒಂದು ಚರ್ಚ್, ಅಲ್ಲಿ ಒಂದು ಮಸೀದಿ, ಅಲ್ಲಿ ಒಂದು ಬೇರೆ ಬೇರೆ ಕಟ್ಟಡಗಳು ಎಲ್ಲ ಕೂಡ ಆ ಒಂದು ಸೇತುವೆಯಲ್ಲಿ ನಿಂತು ನೋಡಿದರೆ ಅವನಿಗಲ್ಲಿ ಕಾಣ್ತಾ ಇತ್ತು. ಹಾಗೆಯೇ ವಾತಾವರಣ ಸಂಪೂರ್ಣವಾಗಿ ಕಾಮಾಗಿ ಕೂಲಾಗಿತ್ತು. ಬೆಳಗ್ಗೆ ನದಿಯ ನೀರಿನಲ್ಲಿ ಆ ಸೂರ್ಯನ ಬೆಳಗ್ಗಿನ ಬೆಳಕು ಹೊಳಿತಾ ಇತ್ತು, ಶೈನಿಂಗ್ ಬರ್ತಾ ಇತ್ತು. ಅದನ್ನೆಲ್ಲ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು. ಇದು ನಾನು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎಲ್ಲಿದೆ, ಒಂದು ನಿಮಿಷ ನೋಡಿ. ಇದರ ಒಂದು ಸಮ್ಮರಿ ವಿಲಿಯಂ ವರ್ಡ್ಸ್ವರ್ತ್ ಬರೆದಿರುವಂತಹ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್. ಇನ್ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ದ ಪೋಯೆಟ್ ಈಸ್ ಕ್ರಾಸಿಂಗ್ ವೆಸ್ಟ್ಮಿನಿಸ್ಟರ್ ಬ್ರಿಡ್ಜ್ ಇಂಟು ಲಂಡನ್ ಡ್ಯೂರಿಂಗ್ ದ ವೆರಿ ಅರ್ಲಿ ಮಾರ್ನಿಂಗ್. ಅವನು ಬೆಳಗ್ಗಿನ ಜಾವದಲ್ಲಿ ಲಂಡನ್ನಿನ ಸೇತುವೆಯ ಮೇಲೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದು. ವರ್ಡ್ಸ್ವರ್ತ್ ಲವ್ಡ್ ನೇಚರ್, ಬಟ್ ಅವನು ತುಂಬಾ ನೇಚರನ್ನು, ಈ ಪ್ರಕೃತಿಯನ್ನು ಇಷ್ಟಪಡ್ತಾ ಇದ್ದಾನೆ. ಅಲ್ಲಿನ ಒಂದು ಬ್ಯೂಟಿಫುಲ್ ಕ್ಲಿಯರ್ ಸೆನ್ಸ್ ಆಫ್ ದ ಲಂಡನ್ ಸ್ಕೈ ಲೈನ್ spread before him while he crossed the bridge, as quiet and lovely as anything to be found in the nature. ಕಾಮ್ ಆಗಿದೆ, ಕೂಲ್ ಆಗಿದೆ. ಯಾವುದೆಲ್ಲನ್ನು ಅವನು ನೋಡ್ತಾ ಇದ್ದಾನೆ, ಬ್ಯೂಟಿಯನ್ನು ನೋಡ್ತಾ ಇದ್ದಾನೆ ಅಂದರೆ ಸೈಲೆಂಟ್ ಆಗಿದೆ, ಎಂಟಿ ಡೋಮ್ಸ್ ಇದೆ, ಶಿಪ್ಸ್, ಟವರ್ಸ್ಗಳು, ಟೆಂಪಲ್ಸ್, ಥಿಯೇಟರ್ಸ್ಗಳು, ಕ್ಲಿಯರ್ ಏರ್ ಎಲ್ಲ ಕೂಡ ಆ ಒಂದು ಬ್ಯೂಟಿ ಆಫ್ ದ ಮಾರ್ನಿಂಗಲ್ಲಿ ಕಾಣ್ತಾ ಇದೆ. ಆಮೇಲೆ ಅಲ್ಲಿನ ಒಂದು ಗುಡ್ಡ, ಶೈನಿಂಗ್, ಗ್ಲಿಟರಿಂಗ್ ರಾಕ್, ವ್ಯಾಲಿ, ಹಿಲ್, ಆಲ್ ಅದೆಲ್ಲ ಕೂಡ ಶೈನಿಂಗ್ ಆಗ್ತಾ ಇರುವಂಥದ್ದು ಕೂಡ ಕಾಣ್ತಾ ಇರುವಂಥದ್ದು. ಅದು ಆ ವಿಚಾರ ಯಾವುದಾದ್ರೂ ಬಂದರೆ ಅದು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅಂತ ನಿಮಗೆ ತಕ್ಷಣ ಗೊತ್ತಾಗಬೇಕು. ಇನ್ನು ಯುಲಿಸಸ್ ಆಲ್ಫ್ರೆಡ್ ಟೆನ್ನಿಸನ್ ಅವರು ಬರೆದಿರುವಂತಹ ಕವಿತೆ. ಈ ಒಂದು ಕವಿತೆಯಲ್ಲಿ ಇದರಲ್ಲಿ ಯುಲಿಸಸ್ ಎನ್ನುವಂಥ ಕವಿತೆಯಲ್ಲಿ ಒಬ್ಬ ರಾಜ
ಅವನು ತನ್ನ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ರೀತಿಯ ಒಂದು ಅಡ್ವೆಂಚರ್ಗಳನ್ನು ಮಾಡ್ತಾ ಇದ್ದ. ಶಿಪ್ಗಳಲ್ಲಿ ಹೋಗಿ ಎಲ್ಲ ಯುದ್ಧಗಳಲ್ಲಿ ಗೆದ್ದು ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದವನು. ಅವನು ಅರಮನೆಯಲ್ಲಿ ಕುಳಿತುಕೊಳ್ತಾ ಇರಲಿಲ್ಲ. ಪ್ರತಿ ದಿವಸ ಬೇರೆ ಬೇರೆ ಕಡೆಗಳಲ್ಲಿ ದೂರಗಳ ಕಡೆಗೆ ಹೋಗಿ ಅಡ್ವೆಂಚರ್ಗಳನ್ನು ಮಾಡಿಕೊಂಡು ಅವನ ಜೀವನವನ್ನು ಮಾಡ್ತಾ ಇದ್ದ. ತುಂಬನೇ ಸಾಹಸಮಯ ಜೀವನವನ್ನು ನೌಕಾಯಾನವನ್ನು ಮಾಡುವ ಮುಖಾಂತರ ಮಾಡ್ತಾ ಇದ್ದಂಥವನು. ಅವನ ಕೊನೆಯ ಅವನ ಒಂದು ಓಲ್ಡ್ ಏಜಲ್ಲಿ ಅವನಿಗೆಲ್ಲ ಕೂಡ ಅನಿಸುವಂಥದ್ದು, ನಾನು ಎಷ್ಟೊಂದು ಟ್ರಾವೆಲ್ ಮಾಡಿದೆ, ಎಷ್ಟೊಂದು ಸಾಧನೆಯನ್ನು ಮಾಡಿದ್ದೇನೆ ಎನ್ನುವಂಥದ್ದು. ಕೊನೆಗೆ ಆ ರಾಜನ ಮಗ ಸಂಪೂರ್ಣವಾಗಿ ಅರಮನೆಯಲ್ಲಿದ್ದುಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಜನರು ಅವನನ್ನು ಇಷ್ಟಪಟ್ಟಿದ್ದಾರೆ. ಜನರೆಲ್ಲರೂ ಅಂದರೆ ಪ್ರಜೆಗಳು ರಾಜನ ಮಗನನ್ನು ಎಲ್ಲ ಒಪ್ಪಿಕೊಂಡಿರುವಂಥದ್ದು ರಾಜನಿಗೂ ಕೂಡ ತುಂಬಾ ಖುಷಿ ಅಂತ ಅನ್ನಿಸ್ತದೆ. ಅವನು ಯುಲಿಸಸ್ is a poem which gives us detail about unhappiness and monotony Ulysses is going through in his old age. ಇಲ್ಲಿ ಯುಲಿಸಸ್ ಎನ್ನುವಂತಹ ರಾಜನಿಗೆ ಕೊನೆಯದಾದಂಥ ಓಲ್ಡ್ ಏಜಲ್ಲಿ ದುಃಖ ಪಡುವಂಥದ್ದು, ಅವನು ಈಗ ಹ್ಯಾಪಿಯಾಗಿಲ್ಲ, ಅನ್ಹ್ಯಾಪಿಯಾಗಿರುವಂಥದ್ದು, ಏಕತಾನತೆ ಅವನನ್ನು ಕಾಡುವಂಥದ್ದು ನಮಗೆ ಈ ಕವಿತೆಯಲ್ಲಿ ಕಾಣ್ಬೋದು. ಹಿ ಈಸ್ ಲಿವಿಂಗ್ ಅಟ್ ಹಿಸ್ ಹೋಮ್ ಆನ್ ದ ಐಲ್ಯಾಂಡ್ ಆಫ್ ಇತಾಕದ ಐಲ್ಯಾಂಡ್ನಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ. ಓಲ್ಡ್ ಏಜಲ್ಲಿ ಅವನು ಮನೆಯಲ್ಲಿದ್ದಾನೆ. ಆದರೆ ಅವನಿಗೆ ಅನಿಸ್ತದೆ, ನಾನು ಹೀಗೆ ಸುಮ್ಮನೆ ಕುಳಿತಿರುವಂಥದ್ದು ಪ್ರಯೋಜನ ಇಲ್ಲ. ನನ್ನ ಲಾಸ್ಟ್ ಬ್ರೆತ್ ತನಕ, ನಾನು ಯಾವಾಗ ಲಾಸ್ಟ್ ಬ್ರೀದ್ ಮಾಡ್ತೇನೆ, ಯಾವಾಗ ನಾನು ಕೊನೆಯ ಉಸಿರು ಇರುವ ತನಕ ನಾನು ಹೋರಾಟವನ್ನು ಮಾಡಬೇಕು, ಕೊನೆಯ ಉಸಿರು ಇರುವ ತನಕ ನಾನು ಸಾಧನೆ ಮಾಡಬೇಕು, ಅಡ್ವೆಂಚರ್ಗಳನ್ನು ಮಾಡ್ತಾ ಇರಬೇಕು. ಇನ್ನೂ ಸಮಯ ಮುಗಿಲಿಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ ಓಲ್ಡ್ ಏಜ್ ಆಯಿತು, ತುಂಬ ಪ್ರಾಯ ಆಯಿತು, ಇನ್ನೆಲ್ಲವೂ ಮುಗೀತು ಅಂತ. ಇಲ್ಲ, ರಾಜ ಹೇಳ್ತಾನೆ, ಇಲ್ಲ, ಮುಗಿಲಿಲ್ಲ. ನನ್ನ ಉಸಿರು ಇರುವ ತನಕ ನನ್ನ ಸಮಯ ಮುಗಿಲಿಲ್ಲ. ಎಲ್ಲಿಯ ತನಕ ನನ್ನ ಉಸಿರು ಇರ್ತದೋ ಅಲ್ಲಿಯ ತನಕ ನಾನು ಸಾಧನೆಯನ್ನು ಮಾಡ್ತೇನೆ. ಎಲ್ಲಿಯ ತನಕ ನಾನು ಇರ್ತೇನೋ ಅಲ್ಲಿಯ ತನಕ ನಾನು ಅಡ್ವೆಂಚರ್ಗಳನ್ನು ಮಾಡಬೇಕು ಎನ್ನುವಂಥದ್ದು ಅವನ ಒಂದು ನಂಬಿಕೆಯಾಗಿತ್ತು. ಅವನು ಈಗ ಪ್ರಾಯದಲ್ಲಿದ್ದಾನೆ, ಅವನು ಅನ್ಹ್ಯಾಪಿ, ಅವನಿಗೆ ಹೋಗ್ತಾ ಇಲ್ಲ ಅವನು ಎನ್ನುವಂಥ ವಿಚಾರವನ್ನು ಅವನು ಹೇಳ್ತಾ ಇರುವಂಥದ್ದು. He is living at his home on the island of ಇಥಾಕದಲ್ಲಿದ್ದಾರೆ. In other words, the still wishes to continue ನೌಕಾಯಾನ. ಇನ್ನೂ ಕೂಡ ನೌಕಾಯಾನ ಮಾಡುವಂಥ ಆಸಕ್ತಿ ಅವನಿಗಿದೆ. However, he is getting old, but that does not stop him. ಅದೆಲ್ಲ ಓಲ್ಡ್ ಏಜ್ ಆಗಿದೆ, ಪ್ರಾಯ ಆಯಿತು ಅಂತ ಯಾವುದು ಕೂಡ ಯುಲಿಸಸ್ಸನ್ನು ಸ್ಟಾಪ್ ಮಾಡ್ತಾ ಇಲ್ಲ. ಯುಲಿಸಸ್ ಬಿಲೀವ್ ದ್ಯಾಟ್, ಅವನು ತುಂಬ ಬಿಲೀವಲ್ಲಿದ್ದಾನೆ, ಅವನು ತುಂಬ ನಂಬಿಕೆಯಲ್ಲಿದ್ದಾನೆ. ಹಿ ಮಸ್ಟ್ ಎಂಜಾಯ್ ದ ಲಿಟಲ್ ಟೈಮ್ ಲೆಫ್ಟ್ ಆಫ್ ಹಿಸ್ ಲೈಫ್. ಅವನಿಗೆ ಗೊತ್ತಿದೆ ಇನ್ನು ತನ್ನ ಲೈಫಲ್ಲಿ ಸ್ವಲ್ಪವೇ ಸಮಯ ಇರುವಂಥದ್ದು. ಆ ಒಂದು ಸ್ವಲ್ಪ ಸಮಯವನ್ನಾದರೂ ಕೂಡ ನಾನು ಎಂಜಾಯ್ ಮಾಡಬೇಕು. ಹಿ ಮಸ್ಟ್ ಎಂಜಾಯ್ ದ ಲಿಟಲ್ ಟೈಮ್ ಲೆಫ್ಟ್ ಆಫ್ ಹಿಸ್ ಲೈಫ್. ಅವನ ಲೈಫಲ್ಲಿ ಸ್ವಲ್ಪನೇ ಟೈಮ್ ಇರುವಂಥದ್ದು. ಆದರೂ ಕೂಡ ಅವನು ಯೋಚನೆ ಮಾಡ್ತಾನೆ, ಇಲ್ಲ, ನನ್ನ ಸಮಯ ಸ್ವಲ್ಪ ಇರ್ಬೋದು, ಆದರೆ ನಾನು ಅದರಲ್ಲೂ ಕೂಡ ಏನಾದರೂ ಒಂದು ಮಾಡಬೇಕು ಎಂಬ ನಿರ್ಣಯಕ್ಕೆ ಅವನು ಬರುವಂಥದ್ದು. ರಿಸೊಲ್ಯೂಷನ್ ಟು ಕಂಟಿನ್ಯೂ ಆಫ್ ಸ್ಟ್ರೈಕ್, ಸೀಕ್, ಫೈಂಡ್ ಬಟ್ ನೆವರ್ ಈಲ್ಡ್. ಇಲ್ಲ, ಅವನು ಸ್ಟಾಪ್ ಮಾಡಲಿಕ್ಕೆ ರೆಡಿ ಇಲ್ಲ. ಯುಲಿಸಸ್ ಪೋಯಮ್ ಈಸ್ ಅ ಗ್ರೇಟ್ ವರ್ಡ್ ಆಫ್ ಆಲ್ಫರ್ಡ್ ಟೆನಿಸನ್ ಅವರು ತುಂಬ ಅದ್ಭುತವಾಗಿ ಈ ಒಂದು ಕವಿತೆಯನ್ನು ಬರೆದಿರುವಂಥದ್ದನ್ನು ಕಾಣ್ಬೋದು. ಯುಲಿಸಸ್ ಸಮ್ಮರಿ ಟೆಲ್ಸ್, ಈ ಒಂದು ಯುಲಿಸಸ್ ಎನ್ನುವಂಥ ಪದ್ಯ ನಮಗೇನು ತಿಳಿಸ್ಕೊಡ್ತದೆ, ಮೋರಲ್ ಆಫ್ ದ ಸ್ಟೋರಿ ಏನು ಅಂದರೆ ಹೇಳಿದರೆ, ಅಡ್ವೆಂಚರ್ ಮಾಡಬೇಕು. ಯಾವಾಗ ನಮ್ಮ ಹ್ಯೂಮನ್ ಬೀಯಿಂಗ್, ನಾವು ಮನುಷ್ಯರಾಗಿದ್ದುಕೊಂಡು ಬೇರೆ ಬೇರೆ ರೀತಿಯ ಸಾಧನೆಗಳನ್ನು, ಅಡ್ವೆಂಚರ್ಗಳನ್ನು ಮಾಡ್ತಾನೆ ಇರಬೇಕು. ದ್ಯಾಟ್ ಮೇಕ್ಸ್ ದೇರ್ ಲೈಫ್ ವರ್ತ್ ಲಿವಿಂಗ್. ಅದುವೇ ನಿಜವಾದ ಒಂದು ಜೀವನ. ನಾವು ಜೀವನ ಮಾಡ್ತಾ ಇದ್ದೇವೆ, ಜೀವಿಸ್ತಾ ಇದ್ದೇವೆ ಅಂತಾದರೆ ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರೂ ಒಂದು ಅಡ್ವೆಂಚರನ್ನು ಮಾಡಬೇಕು ಎನ್ನುವಂಥದ್ದನ್ನು ಈ ಒಂದು ಪದ್ಯದ ಮೂಲಕ ಕವಿ ಆಲ್ಫ್ರೆಡ್ ಟೆನಿಸನ್ ಅವರು ತಿಳಿಸ್ತಾ ಇರುವಂಥದ್ದು. ಇಷ್ಟು 6 ಪದ್ಯ ಕೂಡ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. 6 ಪದ್ಯವನ್ನು ಕೂಡ ಅರ್ಥ ಮಾಡಿಕೊಂಡು ಕೇಳ್ಕೊಳ್ಳಿ. 1-2 ಬಾರಿ ಇದರ ಸಮ್ಮರಿಯನ್ನು ಕನ್ನಡದಲ್ಲಿ ಸಾರಾಂಶವನ್ನು ನಾನು ಕೊಟ್ಟಿದ್ದೇನೆ. ಆ ಕನ್ನಡ ಸಾರಾಂಶವನ್ನು ಸಂಪೂರ್ಣವಾಗಿ ಕೇಳ್ಕೊಳ್ಳಿ. ಅದಾದ ನಂತರ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಓದ್ಕೊಳ್ಳಿ. 1 ಬಾರಿ ಓದ್ಕೊಳ್ಳಿ, 2 ಬಾರಿ ಓದ್ಕೊಳ್ಳಿ. 3ನೇ ಬಾರಿ ನೀವು ಓದಬೇಕಾದ್ರೆ ನಿಮಗದು ತುಂಬಾ ಸುಲಭ ಅಂತ ಅನ್ನಿಸ್ಲಿಕ್ಕೆ ಆರಂಭ ಆಗ್ತದೆ.
ನಂತರ ಬಾಯ್ಪಾಠ ಮಾಡಿ ಆದರೂ ಕಲೀರಿ. ತುಂಬಾ ಕಷ್ಟ, ಇಂಗ್ಲೀಷ್ ಕಷ್ಟ ಅಂತಾದವರು ಬರೆದು ಕೂಡ ನೀವು ಕಲಿಬೋದು. ಬರೆದು 1-2 ಬಾರಿ ಬರೆದು ಕೂಡ ಕಲಿಯಬಹುದು. ಒಮ್ಮೆ ಬಾಯ್ಪಾಠ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಬರೀಲಿಕ್ಕೆ ಸುಲಭ ಆಗ್ತದೆ. ಇನ್ನು ಇಂಗ್ಲೀಷಲ್ಲಿ ಇಂಗ್ಲೀಷ್ ನಿಮಗೆ ತುಂಬ ಸುಲಭ ಅಂತಾದವರು ಒಮ್ಮೆ ಅರ್ಥವನ್ನು ತಿಳ್ಕೊಳ್ಳಿ. ಅದರೊಳಗೆ ಏನು ವಿಚಾರ ಇದೆ, ಯಾವ ವಿಚಾರದ ಬಗ್ಗೆ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಎನ್ನುವಂಥ ವಿಚಾರ ನಿಮಗೆ ಗೊತ್ತಿರಬೇಕು. ನಂತರ ನೀವು ಅದನ್ನು ಬರಿತಾ ಹೋಗ್ಬೋದು. ಆದ್ದರಿಂದ ನಾನು ನಿಮಗೆ ಮೊದಲು ಹೇಳ್ತಾ ಇರುವಂಥದ್ದು ಪದ್ಯದ ಸಮ್ಮರಿಯನ್ನು, 6 ಪದ್ಯದ ಸಮ್ಮರಿಯನ್ನು ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ, ಬಿಟ್ಟು ಬಿಡಬೇಡಿ. ಈ 6 ಸಮ್ಮರಿ ನೀವು ಕಲಿತುಕೊಂಡ್ರೆ ಎನೋಟೇಟ್ ಬರೀಲಿಕ್ಕೆ ಏನು ಚಿಂತೆ ಇಲ್ಲ, ಏನೂ ಕಷ್ಟ ಇಲ್ಲ. ಎನೋಟೇಟಲ್ಲಿ ಬರೆಯುವಂಥದ್ದೇ ಇದೇ. ಈ ಸಾಲು ಈ ಪದ್ಯದಿಂದ ಬಂದಿದೆ. ಈ ಕವಿ ಬರೆದಿದ್ದಾರೆ, ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಅಂತ ಬರೆಯುವಂಥದ್ದು. ದೀಸ್ ಲೈನ್ ಸೆಲೆಕ್ಟೆಡ್ ಫ್ರಮ್ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್, ಅಥವಾ this line selected from the Daffodils poem. This poem is written by William Wordsworth ಎನ್ನುವಂಥ ಬರೆದು ನಂತರ ನೀವು ಆ ಡಫೋಡಿಲ್ಸ್ ಪದ್ಯದ ಬಗ್ಗೆ ಏನೆಲ್ಲ ಸಮ್ಮರಿಯನ್ನು ಕಲ್ತಿದ್ದೀರಿ ಅದನ್ನೆಲ್ಲ ಬರಿತಾ ಹೋಗಿ. ಸಾಧ್ಯ ಆದಷ್ಟು 1.5 ಪುಟದಷ್ಟಾದರೂ ಕೂಡ ಬರೆಯಲಿಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ. ಈಗ ಈ 2 ಪದ್ಯ ವಿಲಿಯಂ ಶೇಕ್ಸ್ಪಿಯರ್ ಬರೆದಿದ್ದಾರೆ. ನಂತರ ಥೋಮಸ್ ಗ್ಯಾರಿ ಎಲಿಜಿ ಪದ್ಯವನ್ನು ಬರೆದಿದ್ದಾರೆ. ವಿಲಿಯಂ ವರ್ಡ್ಸ್ವರ್ತ್ ಡಫೋಡಿಲ್ಸ್ ಮತ್ತು ಬ್ರಿಡ್ಜ್ ಅಪ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಕವಿತೆಯನ್ನು ಬರೆದಿದ್ದಾರೆ. ಮತ್ತು ಆಲ್ಫ್ರೆಡ್ ಟೆನ್ನಿಸನ್ ಅವರು ಯುಲಿಸಸ್ ಎನ್ನುವಂತಹ ಕವಿತೆಯನ್ನು ಬರೆದಿರುವಂಥದ್ದು. ಇಷ್ಟು ಕವಿತೆ ನಿಮಗೆ 2 ದಿವಸದಲ್ಲಿ ಓದಿ ಮುಗಿಸಬೇಕು ನೀವು. ಅದಾದ ನಂತರ ನಾನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ತಿಳಿಸ್ಕೊಡ್ತೇನೆ. ಇನ್ನಷ್ಟು ಟಿಪ್ಸ್ಗಳ ಜೊತೆಗೆ ನೀವು ಓದ್ಕೊಂಡ್ರೆ ನಿಮಗೆ ಬೇಗ 1-2-3 ದಿವಸದಲ್ಲಿ ಇಂಗ್ಲೀಷನ್ನು ಓದ್ಕೊಂಡು ಪರೀಕ್ಷೆಗೆ ಬರಿಬೋದು. ಹಾಗೆಯೇ ಪಾಸ್ ಕೂಡ ಆಗಲಿಕ್ಕೆ ಸಹಾಯ ಆಗ್ತದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.